ಬೆಂಗಳೂರು ಭೂಗತ ಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ಗೆ ಸ್ವಾಗತ. ನಾನು ಹಮಿತ್ ಪಾಳ್ಯ. ಕಳೆದ ಎಪಿಸೋಡ್ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನೌಕರ ತಿಗಳರಪೇಟೆಯ ಪೈಲ್ವಾನ ಗೋಪಿ ಅದ್ಯಾವ ಅನಿವಾರ್ಯತೆಗೆ ಬಿದ್ದು ಆವತ್ತಿನ ಡಾನ್ ಜಯರಾಜ್ ಜೊತೆ ಬಡಿದಾಟಕ್ಕೆ ಇಳಿಬೇಕಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಆವತ್ತಿಗಾಗಲೇ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರಿಗೆ ಆತ್ಮೀಯ ಅನಿಸ್ಕೊಂಡಿದ್ದ ಜಯರಾಜನನ್ನ ತಡೆದುಕೊಳ್ಳೋ ಗಂಡಸು ಬರೀ ತಿಗಳರಪೇಟೆ ಒಂದರಲ್ಲೇ ಏನು, ಇಡೀ ಬೆಂಗಳೂರಿನಲ್ಲೇ ಯಾರೂ ಇಲ್ಲ ಅನ್ನೋ ಹೀಗಾಗೋಗಿತ್ತು. ಅಂಥ ಟೈಮ್ನಲ್ಲಿ ಮಚ್ಚು ಕೈಗೆತ್ತಿಕೊಂಡವನು ಗೋಪಿ. ನೆಮ್ಮದಿಯಾಗಿತ್ತು ಗೋಪಿಯ ಬದುಕಿನಲ್ಲಿ. ಆದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದಾಗಿ ಇವನಿಗೂ ಜಯರಾಜ್ಗೂ ಹತ್ಕೊಂಡ್ಬಿಟ್ಟಿತ್ತು. ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಅವನನ್ನ ಕೊಂದು ಬಿಡು ಅಂತ ಪೊಲೀಸರೇ ಹೇಳಿದ್ರು. ಇನ್ಸ್ಪೆಕ್ಟರ್ ಇಂದ ಹಿಡಿದು ಡಿಸಿಪಿ ತನಕ ಪ್ರತಿಯೊಬ್ಬರು ನೀನು ಜಯರಾಜನ್ನ ಕೊಂದ್ರೆ ಕೇಸೇ ಆಗದಂಗೆ ನೋಡ್ಕೋತೀವಿ ಅನ್ನೋ ತನಕ ಮಾತಾಡಿದ್ರು. ಆದ್ರೆ ಇವನಿಗೆ ಪ್ರಾಣ ತೆಗೆಯೋ ಮನಸ್ಸು ಬರಲಿಲ್ಲ. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವರು ನಾವೇನು ಮಾಡೋಕ್ಕಾಗೋದಿಲ್ಲ, ನೀವು ಏರಿಯಾ ಒಳಗೆ ಭಾಳ ಪವರ್ಫುಲ್ ಇದ್ದೀರಾ, ನೀವು ಹೊಡೆದಾಕ್ಬಿಡಿ ಅಂತಂದರು. ಸರಿ, ಪೊಲೀಸ್ನವರೇ ಹೇಳಿದ್ರು ಹೊಡೆದಾಕ್ಬಿಡಿ, ನಾವೇನು ಬೇಕಾದರೂ ಬಚಾವ್ ಮಾಡ್ತೀವಿ ಅಂದರು. ಹೆಸರೆಲ್ಲ ಹೇಳೋದು ಬೇಡ ರೀ, KN ರೆಡ್ಡಿ ಅಂತ ಇದ್ರು, ಪವರ್ಫುಲ್ ಪೊಲೀಸ್ ಆಫೀಸರ್ ಅವರು. ಸರಿ, ಆ ಕಾಲಕ್ಕೆ ಸರಿ. ಆಮೇಲೆ ನನ್ನ ನೋಡಿ ನನಗೆ ಪೊಲೀಸ್ ಸ್ಟೇಷನ್ ಮ್ಯಾನ್ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ನಾನು ಹೊಡೆದ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಇನ್ಸ್ಪೆಕ್ಟರ್ BP ಪಾಟೀಲ್ ಅಂತ ಇದ್ದರು, ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಹೇಳಿಸಿದ್ರು. ಸರಿ, ಅವರೂ ಅಟ್ಯಾಕ್ ಮಾಡಿ ಅಂತಲೇ ಹೇಳಿದ್ರು. ಅದಾದಮೇಲೆ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಫೇವರಬಲ್ ಇದ್ದಾರೆ. ACP ನಾಗರಾಜಯ್ಯ ಅಂತ ಭಾಳ ಪವರ್ಫುಲ್ ಇದ್ದರು. ಆ ACP ನಾಗರಾಜಯ್ಯ ಆವಾಗ ನಮ್ಮ ಪೊಸಿಷನ್ ಆಕ್ವರ್ಡ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು DCP KU ಶೆಟ್ಟಿ ಅಂತ ಇದ್ದರು ಆ ಕಾಲದಲ್ಲಿ ಟ್ರಾಫಿಕ್ನಲ್ಲಿ. ಅವ್ರು ಬಾಮೈದ ನಾನು ಕ್ಲಾಸ್ ಮಾಡಿಸಿದ್ವಿ. ಅವ್ರ ಕಡೆಯಿಂದ ACPಗೆ ಹೇಳಿಸಿದ್ವಿ. ಎಲ್ಲರೂ ಹೇಳಿದ್ರು ಅಟ್ಯಾಕ್ ಮಾಡೋಣ ಅಂತ, ಅಟ್ಯಾಕ್ ಮಾಡಿಬಿಡಿ ಅವನ್ನ ಅಂತ, ಹೊಡೆದಾಕ್ಬಿಡಿ, ಉಳಿಸ್ಬೇಡಿ ಅಂತ ಹೇಳಿದ್ರು. ಆದರೆ ನಾನು ಒಂದು ಪ್ರಾಣ ಕೊಡೋ ಯೋಗ್ಯತೆ ನಮ್ಗೆ ಇಲ್ಲದೆ ಇರಬೇಕಾದ್ರೆ ಪ್ರಾಣ ಯಾಕೆ ತೆಗಿಬೇಕು? ಅದಂಗೆ ಆತನ ಲವ್ ಮಾಡಿ ಒಂದು ಹೆಣ್ಣು ಬಂದಿತ್ತು, ಸಿಂಧಿ ಹುಡುಗಿ. ನನಗಿದ್ದಂಗೆ ಒಂದು 6 ವರ್ಷದ ಹೆಣ್ಮಗು ಬೇರೆ ಇತ್ತು. ಅದರಿಂದ ನಮ್ಮ ಹುಡುಗರು ಎಷ್ಟೋ ಹೇಳಿದ್ರು ಕೂಡ ನಾನು ಬೇಡ ಬೇಡ, ಅವ್ರ ಪ್ರಾಣ ತೆಗಿಯೋದೇ ಬೇಡ, ಒಂದು ಕೈಯೋ ಕಾಲ ಕತ್ತರಿಸಿ ಕಣ ಅಂತ ನಾನು ಹುಡುಗರಿಗೆ ಅಡ್ವೈಸ್ ಮಾಡಿದೆ. ಅಂಥದ್ದೊಂದು ನಿರ್ಧಾರಕ್ಕೆ ಬಂದ ನಂತರ ಗೋಪಿ ಅದೊಂದು ಸಲ ಅನಾಮತ್ತು 30-35 ಜನ ಪೈಲ್ವಾನ್ರ ಸೈನ್ಯ ಕಟ್ಕೊಂಡು ಜಯರಾಜ್ನ ಗರೀಬಿ ಹಟಾವೋ ಆಫೀಸ್ಗೆ ನುಗ್ಗಿದ್ದ. ಆದ್ರೆ ಅವತ್ತು ಹುಲಿ ಗುಹೆಯಲ್ಲಿ ಇರಲೇ ಇಲ್ಲ. ಯಾವಾಗ ತನ್ನದೇ ಏರಿಯಾದಲ್ಲಿ ತನ್ನ ವಿರುದ್ಧ ಒಂದು ಟೀಮ್ ತಯಾರಾಗಿದೆ ಅನ್ನೋದು ಗೊತ್ತಾಯ್ತೋ ಜಯರಾಜ್ ಹೆಡೆ ತುಳಿಸಿಕೊಂಡ ಹಾವಿನಂತಾಗಿ ಬಿಟ್ಟ. ಎದುರಿಗೆ ಯಾರು ಬಂದ್ರೆ ಅವರನ್ನ ಪಡೆಯೋದು. ಅದರಲ್ಲೂ ಕುಂಜಣ್ಣ ಗರಡಿಯ ಪೈಲ್ವಾನ್ರು ಬಂದ್ರಂತೂ ಮುಖಕ್ಕೆ ಬ್ಲೇಡೆ. ಇನ್ನು ಸುಮ್ಮನೆ ಬಿಟ್ರೆ ಚೆನ್ನಾಗಿರಲ್ಲ ಅಂದುಕೊಂಡ ಗೋಪಿ ನೇರವಾಗಿ ಜನರಲ್ ಪೋಸ್ಟ್ ಆಫೀಸ್ಗೆ ಹೋಗಿ 10 ದಿನ ರಜೆ ಬರೆದುಕೊಟ್ಟು ಬಂದ. ನಂತರ ತುಂಬಾ ನಂಬಿಕೆಯ 5 ಜನ ಹುಡುಗರನ್ನ ಆರಿಸಿಕೊಂಡ. ಎಲ್ಲರೂ ಸೇರಿ ದಿನಗಟ್ಟಲೆ ಕುಂತು ಕರಗದ ಕತ್ತಿಗಳನ್ನ ಮಸೆದಿಟ್ಟುಕೊಂಡ್ರು. ಅಟ್ ಲಾಸ್ಟ್ ಮುಹೂರ್ತದ ಘಳಿಗೆ ಬಂದೇ ಬಿಟ್ಟಿತು. ಯಾರೊಬ್ಬರ ಭಯವೂ ಇಲ್ಲದ ಜಯರಾಜ್ ತನ್ನ ಆಫೀಸ್ನ ಎದುರಿಗೆ ನಟ್ಟ ನಡು ರಸ್ತೆಯಲ್ಲಿ ಇನ್ನಿಬ್ಬರ ಜೊತೆ ಮಾತಾಡ್ತಾ ನಿಂತಿದ್ದ. ಟೈಮು ಹೇಳಿ ಮಾಡಿಸ್ದಂತಿತ್ತು. ಬೆನ್ನ ಹಿಂದೆ ಮಸೆದ ಮಚ್ಚುಗಳನ್ನಿಟ್ಕೊಂಡು 6 ಜನ ನಿಧಾನವಾಗಿ ಜಯರಾಜ್ನ ಹತ್ತಿರಕ್ಕೆ ಬಂದ್ರು. ಡಾನ್ ಇವರನ್ನ ಸ್ಪಷ್ಟವಾಗಿ ನೋಡಿದ್ನಾದ್ರೂ ತಿಗಳರಪೇಟೆಯಲ್ಲಿ ಇವರೆಲ್ಲ ತನ್ನನ್ನ ತಡವಿಕೊಳ್ಳೋ ಉದ್ದಟತನ ಮಾಡ್ತಾರೆ ಅಂತ ಅನ್ನಿಸಿರಲೇ ಇಲ್ಲ ಇವನಿಗೆ. ಮಚ್ಚು ನೋಡಿದಾಗಲೇ ಅದರ ಅರಿವಾದದ್ದು.
ಹೊಡೆದು ಬಿಡ್ತಾನೆ ಅನ್ನೋದಕ್ಕೆ ಅವ್ರನ್ನ ಪಕ್ಕಕ್ಕೆ ತಳ್ಳಿ ಹೊಡೆದು ಜಯರಾಜ್ಗೆ ಅಟ್ಯಾಕ್ ಮಾಡಿ ಹೊಡೆದು ಕಾಲು ಹೊಡೆದೆ. ಆವಾಗ ಹತ್ಕೊಂಡು ಅವನಷ್ಟೆಲ್ಲ ಮಾಡೋದನ್ನು ಕೂಡ ಅಯ್ಯಯ್ಯೋ ಗೋಪಿ ಬೇಡ ಬೇಡ ಬಿಟ್ಬಿಡು ಅಂತೆಲ್ಲ ಹೇಳಿ ಹತ್ಕೊಂಡ. ಅಷ್ಟರಲ್ಲಿ ಅವನ ಮೇಲೆ ಯಾರು ಕೈ ಇಕ್ಬೇಡ್ರಿ, ಆಫೀಸ್ನಲ್ಲಿ ಒಂದು 10-12 ಜನ ಇರ್ತಾರೆ, ನೀವು ಅವ್ರಿಗೆಲ್ಲ ಹೊಡೆದ್ಬಿಡ್ರಿ, ನಾನು ಇವನೊಬ್ಬನಿಗೊಂದು ಕೈಯೋ ಕಾಲ ತೆಗಿತೀನಿ ಅಂತ ಹೇಳಿ ಹೊಡೆದ್ರೆ ನಮ್ಮ ಕೇಶವ ಅನ್ನೋನು ಬಂದು ಕತ್ತಿ ಒಳಗೆ ಹೊಡೆದ್ಬಿಟ್ಟಿದ್ದಾನೆ. ನಾನು ಬಗ್ಗಿ ಕಾಲು ಹೊಡೆದಿದ್ದೆ ಓಡೋಗಬಾರ್ದು ಅಂತ. ಕಾಲಿಗೆ ಮಚ್ಚಿನಲ್ಲಿ ಹೊಡೆಯೋ ಅಷ್ಟರಲ್ಲೇ ಅವನು ಕೂಕ್ಕೊಂಡಿದ್ದಾನೆ. ಇವನ ಮೇಲಿಂದ ಒಂದು ತಲೆ ಹೊಡೆದ್ಬಿಟ್ಟಿದ್ದ. ತಲೆ ಒಂದು ಸ್ವಲ್ಪ ಕೂದಲು ಮಾತ್ರ ಹೋಗಿತ್ತು ಅಷ್ಟೇ. ಆದರೆ ಜಯರಾಜು ಅವ್ನು ಕತ್ತಿ ಸಮೇತ ಹಿಡ್ಕೊಂಡ್ಬಿಟ್ಟ. ಒಳ್ಳೆ ಸಿನಿಮಾಗಳನ್ನೆಲ್ಲ ಹಿಡ್ಕೊಂಡಂಗೆ ಕತ್ತಿ ಸಮೇತ ಹೇಳ್ಕೊಂಡು ಹೋಗ್ಬಿಟ್ಟ. ಅವ್ನು ಹೋಗೋವಾಗ ಹೊಡೆದೆ ಒಂದು ಕಾಲಿನಲ್ಲಿ ಒಂದು ನರ ಕಟ್ಟಾಗೋಯ್ತು. ನಾನು ಹೊಡೆದಿರೋ ಮುಚ್ಚೇಟಿನಲ್ಲಿ ಎಳ್ಕೊಂಡು ಆತನು ಹೋಗ್ತಾ ಇದ್ದ. ಒಂದು ನರ ಕಟ್ಟಾಯಿತು. ಅದಾದ್ಮೇಲೆ ಅಲ್ಲೋಗಿ ಎದುರುಗಡೆ ಒಂದು ಲೇಟೆಸ್ಟು ಶೇವಿಂಗ್ ಸಲೂನ್ ಇತ್ತು, ಅಲ್ಲೋಗಿ ಬಿದ್ದೋಗ್ಬಿಟ್ಟಿದ್ದು. ಅಲ್ಲಿ ಹೋಗಿ ಇಟ್ಕೊಂಡಿದ್ದ. ಆಮೇಲೆ ಕೈನಲ್ಲಿ ಮುಚ್ಚಿನಲ್ಲಿ ಕೈಗೆ ಹೊಡೆದು ಅದನ್ನು ಬಿಡಿಸಿ ನಮ್ಮ ಹುಡುಗರನ್ನೆಲ್ಲ ಹೋಗಿ ಅಟ್ಯಾಕ್ ಮಾಡೋ ಅಂದರೆ ಸಮಯಕ್ಕೆ ಸರಿಯಾಗಿ ಅವರೆಲ್ಲ ರೋಲಿಂಗ್ ಶರ್ಟ್ಗಳು ಹಾಕ್ಕೊಂಡ್ಬಿಟ್ರು. ಅವ್ನ ಹುಡುಗರು ಯಾರೂ ಸಿಕ್ಕೋಗಲಿಲ್ಲ, ಇವನೊಬ್ಬನೇ. ನಡು ರಸ್ತೆಯಲ್ಲಿ ಜಯರಾಜನನ್ನ ಕೆಡವಿಕೊಂಡು ಈತ ಮಚ್ಚು ಬೀಸ್ತಿದ್ದ ರಭಸವನ್ನ ಬೆಕ್ಕಸ ಬೆರಗಾಗಿ ನೋಡ್ತಿತ್ತು ತಿಗಳರಪೇಟೆ. ಡಾನ್ನ ರಕ್ಷಣೆಗೆ ಬರೋದಕ್ಕೆ ಒಂದೇ ಒಂದು ನರಪಿಳ್ಳೆ ಕೂಡ ಇರಲಿಲ್ಲ. ಹೊಡೆದು ಗೋಪಿ ಸುಸ್ತೆದ್ದು ಹೋದ. ಬಲ ಎಲ್ಲ ಬಿಟ್ಬಿಟ್ಟಿದ್ದೀನಿ, ನಮಗೆ ಹೊಡೆಯೋ ಟೆಕ್ನಿಕ್ ಗೊತ್ತಿಲ್ಲ. ಒಂದು ಕೈ ಒಂದು 20-25 ಏಟು ಹೊಡೆದಿದ್ದೀನಿ, ಕಾಲ್ಗೆ ಒಂದು 20-25 ರಕ್ತ ಅಂತೂ ಒಂದು 3-4 ಕುರಿ ಕಡಿದಷ್ಟು ರಕ್ತ ಹೋಗ್ತಾ ಇದೆ. ಆದರೆ ಅವ್ನು ಕೈ ಕತ್ತರಿಸೋಕ್ಕಾಗಲಿಲ್ಲ, ನಮ್ಮ ಕೈಲಿ ಒಂದು ಕಾಲು ಕತ್ತಲು. ಒಳ್ಳೆ ಜಿಗ್ಯಾಂಟಿಕ್ ಪರ್ಸನಾಲಿಟಿ, ಅವನು ಮೋರ್ ದೆನ್ 120 kg ಇರ್ಬೋದು ಆ ಕಾಲಕ್ಕೇನೆ. ಆದರೂ ನಮಗೆ ಟೆಕ್ನಿಕ್ ಗೊತ್ತಿಲ್ಲ ಅಷ್ಟೇನೆ. ಯಾಕೆಂದರೆ ಈ ಕೈಗಳನ್ನಲ್ಲಿ ಎಷ್ಟು ಬಲ ಇತ್ತು ಅಂತಂದರೆ, ನಾನು ಕಾಲಿಗೆ 1000 ದಂಡ ಹೊಡಿತಾ ಇದ್ದೆ, ಕೈಗೆ 1000 ಬೈಟ ಹೊಡಿತಾ ಇದ್ದೆ, ಕೈಗೇ 1000 ದಂಡ ಹೊಡಿತಾ ಇದ್ದೆ, ಕಾಲಿಗೆ 1000 ಬೈಟ ಹೊಡಿತಾ ಇದ್ದೆ. ಅಷ್ಟು ಪವರ್ಫುಲ್ ಹ್ಯಾಂಡ್ ಇದು. ಎಷ್ಟೋ ತಲೆಗಳು ಓಪನ್ ಮಾಡಿಬಿಟ್ಟಿದ್ದೀನಿ, ಬರೀ ಕೈನಲ್ಲಿ ಗುದ್ದಿನ ತಲೆ ಓಪನ್ ಮಾಡಿಬಿಟ್ಟಿದ್ದೀನಿ ನನ್ನ ವಯಸ್ಸಿನಲ್ಲಿ. ನಾನು ಯಾರ ಅಪೋನೆಂಟ್ ಬಂದ್ರೂ ಕೂಡ ನಾನು ಇಷ್ಟೆಲ್ಲ ಹೆಚ್ಚಾಗಿ ಮಾತಾಡ್ತಾನೆ ಇರಲಿಲ್ಲ. ಒಂದೇ ಏಟಿಲ್ಲ, 2 ಏಟು ಹೊಡಿಯೋದು, 10-20 ಏಟು ನನ್ನ ಜನ್ಮದಲ್ಲಿ ಹೊಡೆದಿದ್ದು ಇಲ್ಲ, ಮಾಡಿದ್ದು ಇಲ್ಲ. ನಾನು ಫೈಟ್ ಮಾಡಿದ್ರೆ ಮೊಬೈಲ್ ವ್ಯಾನ್ ಬರೋದು, ಇಲ್ಲ ರಿಸರ್ವ್ ವ್ಯಾನ್ ಬರೋದು, ಆ ಮಟ್ಟಿಗೆ ಫೈಟ್ ಮಾಡ್ತಾ ಇದ್ದೆ ನಾನು. ಇವತ್ತಿಗೂ ಗೋಪಿಗೆ ತನ್ನ ತಾಕತ್ತಿನ ಬಗ್ಗೆ ದೊಡ್ಡ ಹೆಮ್ಮೆ ಇದೆ. ಆದ್ರೆ ಆ ತಾಕತ್ತು ಆವತ್ತು ಜಯರಾಜನನ್ನ ಲ್ಯಾಪ್ಸ್ ಮಾಡೋದಕ್ಕೆ ಸಹಾಯವಾಗಲಿಲ್ಲ. ಜೇನುಗೂಡಿಗೆ ಕಲ್ಲು ಬಿದ್ದಂತಾಗಿತ್ತು. ತನ್ನ ಪಟ್ಟ ಶಿಷ್ಯ ಹಿಂಗೆ ನಡುಬೀದಿಯಲ್ಲಿ ಬಡಿಸ್ಕೊಂಡದ್ದು ತಮಗೆ ಆದ ಅವಮಾನ ಅಂದುಕೊಂಡ ಸಿಎಂ ದೇವರಾಜ್ ಅರಸು ಗೋಪಿಯನ್ನ ಬೇಟೆಯಾಡೋದಕ್ಕೆ ಬೆಂಗಳೂರಿನ ಅರ್ಧ ಪೊಲೀಸ್ ಪಡೆಯನ್ನೇ ನೇಮಿಸಿದ್ರು. ಆದ್ರೆ ಒಂದಿಡೀ ರಾತ್ರಿ ತಲೆ ತಪ್ಪಿಸಿಕೊಂಡಿದ್ದ ಗೋಪಿ ಮಾರನೇ ದಿನ ನೇರವಾಗಿ ಕೋರ್ಟ್ಗೆ ಹೋಗಿ ಜಡ್ಜಿ ಎದುರಿಗೆ ನಿಂತು ಬಿಟ್ಟ. ನೆಕ್ಸ್ಟ್ ಡೇ ಬಂದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸರೆಂಡರ್ ಆದೆ. ಸರೆಂಡರ್ ಆಗಬೇಕಾದ್ರೆ ನನ್ನ ಸ್ಟೇಟ್ಮೆಂಟೇ ಬೇರೆ ಥರ ಕೊಟ್ಬಿಟ್ಟೆ. ಕೇಳಿದ್ರು ಅವರು, ಮ್ಯಾಜಿಸ್ಟ್ರೇಟ್ರು ಚಂದ್ರಶೇಖರಯ್ಯ ಅಂತ, ಭಾಳ ಪವರ್ಫುಲ್ ಮ್ಯಾಜಿಸ್ಟ್ರೇಟ್ರು. ಆ ಕಾಲಕ್ಕೆ ಜಯರಾಜ್ ಮೇಲೆ 82 ಕೇಸುಗಳಿತ್ತು. ಮರ್ಡರು, ಅಟೆಂಪ್ಟ್ ಮರ್ಡರು, ರಾಬರಿ, ರೇಪು, ಯಾವುದೇ ಒಂದು ಕೇಸ್ನಲ್ಲೂ ಪೊಲೀಸ್ನವರು ಅವರಿಗೆ ನಂಬರ್ ಆಫ್ ನಾನ್ ಬೇಲಬಲ್ ವಾರೆಂಟ್ಸ್ ಇಶ್ಯೂ ಮಾಡೋದನ್ನು ಕೂಡ ಯಾರೂ ಅವನ್ನ ಅರೆಸ್ಟೇ ಮಾಡೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಅವರು ಕಾಮೆಂಟ್ ಮಾಡೋರು, ಪೊಲೀಸ್ನವರು ನೀವು ಈ ಥರ ಯೂನಿಫಾರ್ಮ್ಗಳು ಹಾಕ್ಕೊಂಡು ಒಬ್ಬನ ಒಂದು ನಾನ್ ಬೇಲಬಲ್ ವಾರೆಂಟ್ನೆಲ್ಲ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಿಮಗೆಲ್ಲ ಯಾಕೆ ಯೂನಿಫಾರ್ಮು? ನೋಡ್ರಿ ವೈಎನ್ ಇಂಗ್ಲಿಷ್ನ ಆವತ್ತಿನ ಕಾಲಕ್ಕೆ BSc, ಅದ್ರ ಮೇಲೆ LLB ಮಾಡಿದ್ದ ಗೋಪಿ ಜಡ್ಜಿ ಎದುರಿಗೆ ಕೈ ಮುಗಿದು ನಿಂತು ತನ್ನ ಅಸ್ಖಲಿತ ಇಂಗ್ಲಿಷ್ನಲ್ಲಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ದ. ಆವತ್ತಿಗಾಗಲೇ ಜಯರಾಜ್ ಮೇಲೆ 82 ಕೇಸ್ ಆಗಿದ್ವು. ಒಬ್ಬ ಪೊಲೀಸ್ನಿಗೆ ಆ ಡಾನ್ನ ಹೆಗಲು ಮುಟ್ಟೋ ಧೈರ್ಯ ಆಗಿರಲಿಲ್ಲ. ಅಸಲಿಗೆ ಈ ದೈತ್ಯನ ಅನುಮತಿ ಪಡೆಯದೆ ತಿಗಳರಪೇಟೆಗೆ ಪೊಲೀಸರು ಕೂಡ ಕಾಲಿಡೋ ಹಂಗಿರ್ಲಿಲ್ಲ. ಜಯರಾಜ್ ಕ್ರಿಯೇಟ್ ಮಾಡಿದ ಟೆರರ್ ಹಂಗಿತ್ತು. ಹಂಗೂ ಧೈರ್ಯ ಮಾಡಿ ಯಾವನಾದ್ರೂ ಅಧಿಕಾರಿ ಈತನ ಹೆಗಲಿಗೆ ಕೈ ಹಚ್ಚಿದ ಅಂತಿಟ್ಕಳಿ, ಮಾರನೇ ದಿನಾನೇ ಆತ ನೀರು ನಿಡಿಯಿಲ್ಲದ ಜಾಗಕ್ಕೆ ಎತ್ತಂಗಡಿ ಆಗಿರ್ತಿದ್ದ. ಅಂಥ ಜಯರಾಜ್ ಮೇಲೆ ಮಚ್ಚೆತ್ತಿ ನಡು ರಸ್ತೆಯಲ್ಲಿ ರಕ್ತ ಹರಿಸಿದ್ದ ಗೋಪಿ ನೇರವಾಗಿ ನ್ಯಾಯಾಲಯಕ್ಕೆ ಸರೆಂಡರ್ ಆಗಿ ಜಡ್ಜಿ ಎದುರಿಗೆ ಕೈ ಕಟ್ಟಿಕೊಂಡು ನಿಂತಿದ್ದ. ಬರೋಬ್ಬರಿ 82 ಕೇಸ್ಗಳಿದ್ರು ಒಂದೇ ಒಂದ್ಸಲ ಪೊಲೀಸರ ಕೈಲಿ ಲಾಠಿ ಏಟು ತಿನ್ನದ ಒಬ್ಬ ರೌಡಿ ಇದ್ದಾನೆ ಅನ್ನೋ ವಿಷಯ ಕೇಳಿ ಸ್ವತಃ ಜಡ್ಜ್ಗೆ ಆಶ್ಚರ್ಯ ಆಗಿತ್ತು. ಅಂಥ ರೌಡಿಯ ಕಾಲು ಕತ್ತರಿಸಿದ ಆರೋಪ ಹೊತ್ತಿರೋ ಗೋಪಿ ಅವರೆದುರಿಗೆ ಶರಣಾಗಿದ್ದ. ಆತ ಬಾಯಿ ತೆರೆದ್ರೆ ಓತಾಪ್ರೋತವಾಗಿ ಇಂಗ್ಲಿಷ್ ಬರ್ತಾ ಇತ್ತು. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಬೇರೆ. ಅಂಥವನ ಮಾತನ್ನ ಸುಲಭವಾಗಿ ತೆಗೆದು ಹಾಕಕ್ಕಾಗದೆ
ನ್ಯಾಯಾಧೀಶರು ಗೋಪಿಗೆ ಟೈಟ್ ಸೆಕ್ಯೂರಿಟಿ ಕೊಡಿಸಿದರು. ಆದರೆ ಏಟು ತಿಂದ ಹುಲಿಯಂತಾಗಿದ್ದ ಜಯರಾಜ್ ಸುಮ್ಮನೆ ಕುಳಿತುಕೊಳ್ಳೋ ಪೈಕಿ ಮನುಷ್ಯನೇ ಅಲ್ಲ. ಆತ ಗೋಪಿಯ ಮೇಲೆ ಸೇಡು ತೀರಿಸಿಕೊಂಡ ರೀತಿ ಇತ್ತಲ್ಲ, ಅದನ್ನ ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ತುಂಬಾ ಜನ ಬೆಚ್ಚಿಬಿಡ್ತಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಆ ವಿಷಯ ಹೇಳ್ತೀನಿ. ಜಯರಾಜು ನಾನೇನು ಮಾಡೋಕ್ಕಾಗಲಿಲ್ಲ. ಆದರೆ ದೇವರಾಜ್ ಅರಸು ಬಂದು ನಾನು ಅವನ್ನ ಹೊಡೆದಾಗ ಜಯರಾಜು ಮರ್ಯಾದೆ ಎಲ್ಲ ಹೋಗಿದ್ದು, ನನ್ನ ಮರ್ಯಾದೆ ಹೋಗ್ಬಿಡ್ತು, ಗೋಪಿನ ಮರ್ಡರ್ ಮಾಡಿಬಿಟ್ಟು ಬಂದ್ಬಿಡ್ರೆ ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ಫುಲ್ ಗ್ಯಾಂಗೇನೆ ನಮ್ಮ ಜನರಲ್ ಪೋಸ್ಟ್ ಆಫೀಸ್ ಹತ್ರ ಕಳಿಸಿದ್ರು. ಜಯರಾಜ್ ಮೇಲೆ ತಿಗಳರಪೇಟೆಯ ಧರ್ಮರಾಯನ ಗುಡಿಯ ಹತ್ರ ಮಚ್ಚು ಬೀಸಿದ ಗೋಪಿ ನೇರವಾಗಿ ಮ್ಯಾಜಿಸ್ಟ್ರೇಟ್ ಎದುರಿಗೆ ಶರಣಾಗಿದ್ದ. ಡಾನ್ ಜಯರಾಜನ ಪಾತಕ ಹಿನ್ನೆಲೆ ನೋಡಿದ ನ್ಯಾಯಾಲಯಕ್ಕೆ ಗೋಪಿಯ ಪ್ರಾಣಕ್ಕೆ ಅದೆಂಥ ಅಪಾಯ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ನೇರವಾಗಿ ಡಿಸಿಪಿಯನ್ನೇ ಕೋರ್ಟ್ಗೆ ಕರೆಸಿ ಗೋಪಿಗೆ ಸೆಕ್ಯೂರಿಟಿ ಕೊಡೋ ಆರ್ಡರ್ ಮಾಡಿದ್ರು ಮ್ಯಾಜಿಸ್ಟ್ರೇಟ್. ಆದರೆ ಜಯರಾಜ್ ಆ ಸೆಕ್ಯೂರಿಟಿಯನ್ನು ಮುರಿದಾದರೂ ಗೋಪಿಯನ್ನ ತೆಗೆದುಬಿಡೋ ನಿರ್ಧಾರ ಮಾಡಿಬಿಟ್ಟಿದ್ದ. ಆತ ಒಂದು ನಿರ್ಧಾರ ಮಾಡಿದ ಅಂದ್ರೆ ಮುಗೀತು. ಅದು ಜಾರಿಯಾಗುವ ತನಕ ಹಠ ಬಿಡ್ತಿರ್ಲಿಲ್ಲ. ಅದು ಗೊತ್ತಿದ್ರಿಂದಲೇ ಗೋಪಿಗೆ ಸೆಕ್ಯೂರಿಟಿ ಕೊಡುವ ಬಗ್ಗೆ ಕೋರ್ಟು ಅಷ್ಟು ಸೀರಿಯಸ್ ಆಗಿದ್ದದು. ಆ ಕಾಲದಲ್ಲಿ DCP ಶ್ರೀನಿವಾಸ್ಲು ಅಂತ ಇದ್ರು. ಯಾವುದೋ ಜನ್ಮದಲ್ಲಿ ಅವ್ರು ನನಗೆ ಗಾಡ್ ಫಾದರ್ ಇರಬೇಕು ಅಂತ ಕಾಣುತ್ತೆ. ಅವರು ನನಗೆ ಯಾವ ಮಟ್ಟಕ್ಕೆ ಪ್ರೊಟೆಕ್ಷನ್ ಕೊಟ್ಟರು ಅಂತಂದರೆ, ನಮ್ಮದು SP ರೋಡ್ನಲ್ಲಿ ಒಂದು ರಿಸರ್ವ್ ವ್ಯಾನ್ ಹಾಕಿದ್ರು, ನಗರಪೇಟೆ ಮೇನ್ ರೋಡ್ನಲ್ಲಿ ಒಂದು ಮೊಬೈಲ್ ವ್ಯಾನ್ ಹಾಕಿದ್ರು, ಹಾಕಿ ನನ್ನ ಮನೆ ಹತ್ರನೇ 24 ಅವರ್ಸು ಗನ್ಮನ್ಗಳನ್ನ ಇಟ್ಟಿದ್ರು. ಅದರಿಂದ ಇವನು ಏನೂ ಮಾಡೋಕ್ಕಾಗಲಿಲ್ಲ. ಯಾರು ಜಯರಾಜು ನಾನೇನು ಮಾಡೋಕ್ಕಾಗಲಿಲ್ಲ. ಆದರೆ ದೇವರಾಜ್ ಅರಸು ಬಂದು ನಾನು ಅವನ್ನ ಹೊಡೆದಾಗ ಜಯರಾಜು ಮರ್ಯಾದೆ ಎಲ್ಲ ಹೋಗಿದ್ದು, ನನ್ನ ಮರ್ಯಾದೆ ಹೋಗ್ಬಿಡ್ತು, ಗೋಪಿನ ಮರ್ಡರ್ ಮಾಡಿಬಿಟ್ಟು ಬಂದ್ಬಿಡ್ರೆ ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ಫುಲ್ ಗ್ಯಾಂಗೇನೆ ನಮ್ಮ ಜನರಲ್ ಪೋಸ್ಟ್ ಆಫೀಸ್ ಹತ್ರ ಕಳಿಸಿದ್ರು. ನಮ್ಮ ಜನರಲ್ ಪೋಸ್ಟ್ ಆಫೀಸ್ ಹತ್ರ ಕಳಿಸ್ಬೇಕಾದ್ರೆ ಅಲ್ಲಿ ನಾನು ಒಂದು 8 ಡೇಸ್ ಹೋಗದೆ ಇರಬೇಕಾದ್ರೆ ನಮ್ಮ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸರ್ಸ್ಗೆ ಫೋನ್ ಮಾಡಿ ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಅಗೇನ್ಸ್ಟ್ ನಿಮ್ ಸೀದಾ ಡಿಪಾರ್ಟ್ಮೆಂಟ್ ಆಕ್ಷನ್ ವಿಲ್ ಬಿ ಟೇಕನ್ ಅಂತ ಹೇಳಿ ನನ್ನ ಸಸ್ಪೆಂಡ್ ಮಾಡಿಸಿದ್ರು. ಕೈಯಲ್ಲಿದ್ದ ಸೆಂಟ್ರಲ್ ಗವರ್ಮೆಂಟ್ ನೌಕರಿ ಹೋಯ್ತು. ತಲೆ ಮೇಲೊಂದು ಕೊಲೆ ಪ್ರಯತ್ನದ ಕೇಸ್ ಇತ್ತು. ಅದ್ಯಾವುದೂ ಒಂದು ಚಿಂತೆ ಆಗಿರಲಿಲ್ಲ ಈ ಮನುಷ್ಯನಿಗೆ. ಸೋದರ ಮಾವ ಸುಟ್ಟರು ಸುಡಲಾರದಷ್ಟು ಆಸ್ತಿಯ ಜೊತೆಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ಚಿಂತೆ ಇದ್ದದ್ದು ಪ್ರಾಣದ್ದು. ಆರಾಮಾಗಿರುವ ಹುಲಿಗಿಂತ ಗಾಯಗೊಂಡಿರುವ ಹುಲಿ ಹೆಚ್ಚು ಅಪಾಯಕಾರಿ. ಇವನು ಹುಲಿಯನ್ನ ಅರೆಜೀವ ಮಾಡಿಬಿಟ್ಟು ಬಂದಿದ್ದ. ಅದು ಸೇಡಿಗಾಗಿ ಕಾದು ಕುಳಿತಿತ್ತು. ಗರುಡಾಚಾರ ಕಾಲದಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದರು. ಆದರೆ ಅವರು ನಮಗೆ ಏನೂ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಆವತ್ತೊಂದು 4 ಜನ PC ಬಂದಿದ್ರು. ಅಲ್ಲಿ 25th January 1970 ಕೇಸ್ ಇರಬೇಕಾದ್ರೆ ಬಂದರೆ ಅವರೆಲ್ಲ ಕೇಳಿದ್ರು, ಸರ್ ನಮಗೆ 20 ರೂಪೀಸ್ ಕೊಟ್ಬಿಡ್ಬೇಕು ಸರ್, 4 ಜನ ಬಂದಿದ್ದೀವಿ ಅಂದರು. ಕೊಡೋಣ ತಗೊಳ್ರಿ, ನನ್ನ ಮನೆ ಹತ್ರ ನಿಯರ್ಲಿ 8 ಮಂತ್ಸಿಂದ ಇದ್ದಾರೆ, ನಾನು ಪ್ರತಿಯೊಬ್ಬೊಬ್ಬರಿಗೂ ನಾನು ಕೊಟ್ಟಿದ್ದೀನಿ, ಕೊಡಿನಿ ಅಂತ ಹೇಳಿದೆ. ಅಷ್ಟರಲ್ಲಿ ಜಯರಾಜು ಒಂದು ಶಾಲು ಹೊತ್ಕೊಂಡು ಬಂದ. ಅಲ್ಲಿಗೆ ಒಳಗಡೆ ಡ್ಯಾಗರ್ ಇಟ್ಕೊಂಡ್ಬಂದಿದ್ದಾನೆ, ನಮಗೆ ಗೊತ್ತಿಲ್ಲ. ಬಂದು ಅವನು ಸ್ಟೇರ್ ಮಾಡ್ಕೊಂಡು ಬಂದ. ನನ್ನ ಯೂಶ್ವಲ್ ಆಗಿ ನನ್ನ ತಲೆ ಎತ್ತಿ ಕೂಡ ನೋಡೋಷ್ಟು ಗಟ್ಸ್ ಇಲ್ಲ ಅವನಿಗೆ. ಆದರೆ ಅವನು ಯಾಕೆ ಹಂಗೆ ನೋಡ್ತಾ ಇದ್ದಾನೆ, ನಾನು ದುರ್ಗುಟ್ಕೊಂಡು ನೋಡಿದೆ. ಆದರೆ ಅವ್ನು ಪಕ್ಕಕ್ಕೆ ಹೋಗ್ಬಿಟ್ಟ. ಪಕ್ಕಕ್ಕೆ ಹೋದವನೇ ಅಲ್ಲಿ ಹೋಗಿ ಶಾಲು ತೆಗೆದಿದ್ದಾನೆ. ಜನ ಎಲ್ಲ ಓಡೋಗ್ಬಿಟ್ರು. ಏನು ಹೊಡೆದು ನಾನು ಪೊಲೀಸವ್ರ ಹತ್ರ ಮಾತಾಡೋದು, ಏನು ಓಡೋದು ಅಂತ ತಿರುಗಿದ ತಕ್ಷಣ ಸೆಕೆಂಡ್ ಡಿಸ್ಟೆನ್ಸಲ್ಲೇ ಇದ್ದ. ಆಕೆ ಹೊಟ್ಟೆಗೆ ತಿವಿದ್ಬಿಟ್ಟ. ಬಿಲೀವ್ ಇಟ್ ಆರ್ ನಾಟ್, ನೇರವಾಗಿ ಕೋರ್ಟಿನ ಕಾರಿಡಾರ್ಗೆ ದಂಡು ಕಟ್ಟಿಕೊಂಡು ಬಂದ ಜಯರಾಜ್ ಗೋಪಿಯ ಹೊಟ್ಟೆಯೊಳಗೆ ಡ್ರ್ಯಾಗರ್ ನುಗ್ಗಿಸ್ಬಿಟ್ಟ. ಇಷ್ಟು ದೊಡ್ಡ ಪೈಲ್ವಾನ ಕೂಡ ಆ ಏಟು ತಾಳಿಕೊಳ್ಳೋದಕ್ಕಾಗದೆ ತೆವಳಿಕೊಂಡು ಹೋಗಿ ಜಡ್ಜಿ ಎದುರಿಗೆ ಬಿದ್ದು ಪ್ರಾಣ ಭಿಕ್ಷೆ ಬೇಡಿದ. ಕೋರ್ಟಿನ ತುಂಬಾ ಇದ್ದ ಪೊಲೀಸರಿಗೆ ಏನೆಂದ್ರೆ ಏನೂ ಮಾಡೋಕ್ಕಾಗ್ಲಿಲ್ಲ. ಎಲ್ಲ ಮುಗಿದ ಮೇಲೆ ಜಯರಾಜ್ ಗ್ಯಾಂಗಿನ ಇಬ್ಬರು ಕೋರ್ಟಿನಲ್ಲೇ ಸಿಕ್ಕಿಬಿದ್ರು. ಸತ್ತೇ ಹೋದ ಅಂದುಕೊಂಡಿದ್ದ ಗೋಪಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರೆ ಡಾಕ್ಟರ್ಗಳೇ ದಂಗಾದ್ರು. ಅಲ್ಲಿ ಆಪರೇಷನ್ ಥಿಯೇಟರ್ನಲ್ಲಿ ಡಾಕ್ಟರ್ಗಳು ಈತನಿಗಾಗಿದ್ದ ಗಾಯಗಳನ್ನ ಹೊಲಿತಿದ್ರೆ ಜಯರಾಜ್ ಅವತ್ತಿನ ಕಾಲಕ್ಕೆ ಅನಾಮತ್ತು 6,000 ಖರ್ಚು ಮಾಡಿ ಕಾಕ್ಟೇಲ್ ಪಾರ್ಟಿ ಅರೇಂಜ್ ಮಾಡಿದ್ದ.
ರಾತ್ರಿ ಹೊತ್ತಿಗೆ ಜೈರಾಜ್ ಮಾಡಿರೋದು ಅದೆಂಥ ಸೀರಿಯಸ್ ಕ್ರೈಮ್ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟ ನಂತರ ವಿಲ್ಸನ್ ಗಾರ್ಡನ್ನ ಅಂದಿನ ಇನ್ಸ್ಪೆಕ್ಟರ್ ನರಸೇಗೌಡ ಈ ಮನೆಗೆ ಬಂದರು. ಅಷ್ಟೊತ್ತಿಗಾಗಲೇ ಜೈರಾಜ್ ಹೊರಟು ಹೋಗಿದ್ದ. ಆತನಿಗಾಗಿ ಗೌರಿಬಿದನೂರು ಕ್ಷೇತ್ರದ ಮಾಜಿ ಶಾಸಕರೊಬ್ಬರು ಆತಿಥ್ಯದ ವ್ಯವಸ್ಥೆ ಮಾಡಿದ್ರು. ಅಲ್ಲಿ 2 ದಿನ ಇದ್ದ ಡಾನ್ ತಿರುಪತಿಗೆ ಹೋಗಿ ಮುಡಿ ಕೊಟ್ಟ. ಅಲ್ಲಿಂದ ಮೈಸೂರಿಗೆ, ಮೈಸೂರಿನಿಂದ ಮಂಗಳೂರಿಗೆ ಹೋದ. ಅದೆಲ್ಲ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅರೆಸ್ಟ್ ಮಾಡೋಣ ಅಂದ್ರೆ ಸಿಎಂ ಮನೆಯಿಂದಲೇ ಫೋನ್ ಬರ್ತಿದ್ದವು. ಕೊನೆಗೆ ಜೈರಾಜ್ ರಾಮನಗರಕ್ಕೆ ಬಂದು ಕುಂತ. ಆಗಲೂ ಅರೆಸ್ಟ್ ಮಾಡಬೇಡಿ ಅನ್ನೋ ಒತ್ತಡಗಳು ಬಂದಾಗ ಡಿಸಿಪಿ ಆಗಿದ್ದ ಆಲ್ಬರ್ಟ್ ಮನೋರಾಜ್ ಈ ನಾಚಿಕೆಗೇಡಿ ವ್ಯವಸ್ಥೆಯಲ್ಲಿ ನಾನಿರಲ್ಲ ಅಂತ ರಾಜೀನಾಮೆ ಕೊಟ್ಟು ಬಂದ್ರು. ಇನ್ನೊಂದು ಕಡೆ ಕಮಿಷನರ್ ಗರುಡಾಚಾರ್ಯರನ್ನ ಕೋರ್ಟ್ಗೆ ಕರೆಸಿಕೊಂಡ ನ್ಯಾಯಾಧೀಶರು ಬಳೆ ತೊಟ್ಕೊಂಡು ಮನೆಗೆ ಹೋಗಿ ಅಂತೆಲ್ಲ ಕೂಗಾಡಿಬಿಟ್ರು. ಅಲ್ಲಿಗೆ ಜೈರಾಜ್ ಜೈಲಿಗೆ ಹೋಗಲೇಬೇಕಾದ ಕಾಲ ಬಂದು ಬಿಟ್ಟಿತು. ಡಾನ್ ವಾಸ್ ಇನ್ ಡೆನ್. ಈ ಕಡೆ ಗೋಪಿಗೆ ಪ್ರಾಣ ಭಯ ಹೋಗಿರಲೇ ಇಲ್ಲ. ಗೋಪಿಗೆ ಪ್ರೊಟೆಕ್ಷನ್ ಕೊಡೋದಿಕ್ಕೆ ಕೋರ್ಟ್ ಇತ್ತು, ಪೊಲೀಸರಿದ್ರು. ಆದರೆ ಜಯರಾಜನ ಪ್ರೊಟೆಕ್ಷನ್ಗೆ ಸರ್ಕಾರ ಮತ್ತು ಅದರ ಮುಖ್ಯಸ್ಥರೇ ಟೊಂಕ ಕಟ್ಟಿ ನಿಂತಿದ್ರು. ಜೈಲುವಾಸ ಅನ್ನೋದನ್ನ ಆ ಡಾನ್ ರೆಸಾರ್ಟ್ನಲ್ಲಿ ಕಳೆದ ಹಾಗೆ ಕಳೆದ. ಯಾರಿಗೂ ದೊರಕದ ಐಷಾರಾಮಿಗಳು ಆತನಿಗೆ ದೊರಕಿದ್ರು. ಏನೇ ಆದರೂ ಹುಲಿ ಬೋನ್ನಲ್ಲಿತ್ತಲ್ಲ, ಆಗ ಹೊರಗಡೆ ತುಂಬಾ ಬದಲಾವಣೆಗಳಾಗಿತ್ತು. ಆ ಕಡೆ ಜಯರಾಜ್ ಜೈಲಿನಲ್ಲಿದ್ರೆ ಈ ಕಡೆ ಬೆಂಗಳೂರು ಅಂಡರ್ ವರ್ಲ್ಡ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋದಕ್ಕೆ ಇನ್ನೊಬ್ಬ ತಯಾರಾಗ್ತಾ ಇದ್ದ. ಆತನ ಹೆಸರೇ ಕೊತ್ವಾಲ್ ರಾಮಚಂದ್ರ. ಒಂದು ಸಣ್ಣ ಬ್ರೇಕ್ನ ನಂತರ ಆ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತೀನಿ. ಸೊ ಕೊತ್ವಾಲ್ ರಾಮಚಂದ್ರ ವಯಲಿಕಾವ್ ಲಿಮಿಟ್ಸಲ್ಲಿ ಕೋದನ್ ರಾಂಪುರ ಅಂತಿದೆ. ಅದು ಒಂದು ರೌಡಿಗಳ ಕೊಂಪೆ. ಅದು ಕೋದನ್ ರಾಂಪುರ ಆವಾಗಿನ ಕಾಲದಲ್ಲಿ ವಯಲಿಕಾವಲಲ್ಲಿ 68-70 ಜನ ರೌಡಿಗಳಿದ್ರು, ದೊಡ್ಡ ದೊಡ್ಡ ರೌಡಿಗಳು. ಅವರಿಗೆ ಬಾಸೇ ಅಲ್ಲಿ ಕೊತ್ವಾಲ್ ರಾಮಚಂದ್ರ. ಹಾಗೆ ನೋಡಿದ್ರೆ ಜಯರಾಜ್ ಮತ್ತು ಕೊತ್ವಾಲ್ ರಾಮಚಂದ್ರ ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದವರು. ಆದರೆ ಮುಖ್ಯಮಂತ್ರಿ ದೇವರಾಜ್ ಅರಸು ನೆರಳು ಸಿಕ್ಕ ಮೇಲೆ ಜಯರಾಜ್ ತುಂಬಾ ಬೆಳೆದು ಬಿಟ್ಟ. ಸೈಡಿಗೆ ಸರಿದು ಹೋಗಿದ್ದವನು ಕೊತ್ವಾಲ್ ರಾಮಚಂದ್ರನೇ. ಶಿವಮೊಗ್ಗ ಮೂಲದ ಈ ಪಾತಕಿ ಕೆಲವು ಸಂದರ್ಭಗಳಲ್ಲಿ ಬಂಗಾರಪ್ಪ ಅವರ ಎಡಬಲಗಳಲ್ಲಿ ಕಾಣಿಸ್ಕೊಂಡಾದರೂ ಅದು ತೀರಾ ಆತ್ಮೀಯತೆ ಆಗಿರಲಿಲ್ಲ. ಈ ಕಡೆ ಕೋರ್ಟ್ನಲ್ಲೇ ತಿಗಳರಪೇಟೆ ಗೋಪಿಯ ಕರಳು ಬಗದ ಜಯರಾಜ್ ಜೈಲಿಗೆ ಹೋಗ್ತಾ ಇದ್ದಂತೆ ಆ ಕಡೆ ಕೊತ್ವಾಲ್ ಪ್ರವರ್ಧಮಾನಕ್ಕೆ ಬಂದುಬಿಟ್ಟ. ಇವನೇ ರಾಮಚಂದ್ರ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ. ಬೆಂಗಳೂರು ಅಂಡರ್ ವರ್ಲ್ಡ್ನ ಇತಿಹಾಸದಲ್ಲಿ ಜಯರಾಜ್ ಮತ್ತು ಕೊತ್ವಾಲ್ ರಾಮಚಂದ್ರರ ದುಶ್ಮನಿ ಅನ್ನೋದು ತುಂಬಾ ವಿಸ್ತಾರವಾದ ಅಧ್ಯಾಯ. ಜಯರಾಜ್ನದ್ದು ಧಾಡಸಿ ವ್ಯಕ್ತಿತ್ವವಾದ್ರೆ ಕೊತ್ವಾಲ ಮಹಾನ್ ಚಾಣಾಕ್ಷ. ಟೈಮ್ ಬಂದ್ರೆ ಜಯರಾಜ್ ಖುದ್ದಾಗಿ ಮಚ್ಚು ಹಿಡಿದು ಬೀದಿಗಿಳಿದು ಬಿಡ್ತಿದ್ದ. ಆದ್ರೆ ಕೊತ್ವಾಲನದೇನಿದ್ರು ಪ್ಲಾನ್ ಅಂಡ್ ಅಟ್ಯಾಕ್ ಅನ್ನೋ ಪಾಲಿಸಿ. ಜಯರಾಜ್ ಊರ ಹಬ್ಬದ ಉತ್ಸವ ಮೂರ್ತಿಯಾದ್ರೆ ಕೊತ್ವಾಲ ಸದ್ದಿಲ್ಲದೆ ಕನ್ನ ಕೊರೆದು ಮನೆ ಕೆಡವಿ ಬಿಡುವ ಹೆಗ್ಗಣ. ಈತನದ್ದು ಯುದ್ಧ, ಆತನದ್ದು ಗೆರಿಲ್ಲಾ ವಾರ್ಫೇರ್. ಈತ ಬೆಂಗಳೂರಿನ ತಿಗಳರಪೇಟೆಯಲ್ಲಿ ಹುಟ್ಟಿ ಇಲ್ಲೇ ಬೆಳೆದವನಾದ್ರೆ ಆತ ಎಲ್ಲಿಂದಲೋ ಬಂದವನು. ವಿಲ್ಸನ್ ಗಾರ್ಡನ್ ಇಂದಾಚೆಗೆ ದಕ್ಷಿಣ ಬೆಂಗಳೂರಿನ ಮೇಲೆ ಜಯರಾಜ್ ಹಿಡಿತ ಸಾಧಿಸಿಕೊಂಡಿದ್ರೆ, ವೈಯಾಲಿ ಕಾವಲ್ನಿಂದಾಚೆ ಉತ್ತರ ಬೆಂಗಳೂರಿನಲ್ಲಿ ಕೊತ್ವಾಲನ ಮಾತು ನಡೆಯುತ್ತಿತ್ತು. ಆವಾಗ ಈ ಬೆಂಗಳೂರಿನಲ್ಲಿ ಭೂಗತ ಲೋಕದ ಭಾಳ ನಡೀತಾ ಇತ್ತು. ಜಯರಾಜು, ಕೊತ್ವಾಲ ಎಲ್ಲಿ ಕೇಳಿದ್ರು ಅವರ ಹೆಸರು ಕೇಳ್ತಾ ಇತ್ತು. ಜೊತೆಗೆ ಅವರಿಗೆ ರಾಜಕೀಯ ನೆಂಟು ಇತ್ತು ಅವರಿಗೆ. ಸೊ ಕೊತ್ವಾಲ್ ರಾಮಚಂದ್ರ ವಯಲಿಕಾವ್ ಲಿಮಿಟ್ಸಲ್ಲಿ ಕೋದನ್ ರಾಂಪುರ ಅಂತಿದೆ. ಅದು ಒಂದು ರೌಡಿಗಳ ಕೊಂಪೆ. ಅದು ಕೋದನ್ ರಾಂಪುರ ಆವಾಗಿನ ಕಾಲದಲ್ಲಿ ವಯಲಿಕಾವಲಲ್ಲಿ 68-70 ಜನ ರೌಡಿಗಳಿದ್ದರು, ದೊಡ್ಡ ದೊಡ್ಡ ರೌಡಿಗಳು. ಅವರಿಗೆ ಬಾಸೇ ಅಲ್ಲಿ ಕೊತ್ವಾಲ್ ರಾಮಚಂದ್ರ. ಕೊತ್ವಾಲ್ ರಾಮಚಂದ್ರ ಆ್ಯಕ್ಚುಲಿ ಅವನು ಮರಾಠಿಗರು.
ಅವನು ನೇವಿನಲ್ಲಿಂದ ಅಲ್ಲಿಂದ ಓಡ್ ಬಂದುಬಿಟ್ಟ. ಡೆಸರ್ಟರ್ ಅಂತ ಹೇಳ್ತಾರೆ. ಅಲ್ಲಿಂದ ಓಡ್ ಬಂದು ಇಲ್ಲಿ ರೌಡಿಸಮ್ ಮಾಡಿಕೊಂಡು ಓಡಾಡ್ತಿದ್ದ. ಅವನಿಗೆ ಅಪೋನೆಂಟಾಗಿ ಈ ಕಡೆ ಅಲ್ಸೂರ್ ಗೇಟ್ನಲ್ಲಿ ಗಾಣಿಗರ್ಪೇಟೆ ಅಂತಿದೆ. ಗಾಣಿಗರ್ಪೇಟೆಯಲ್ಲಿ ಗಾಣಿಗರ ಹುಡುಗ ಜಯರಾಜ್, ತಿಗಳರ್ಪೇಟೆಯಲ್ಲಿ ಗಾಣಿಗರ ಹುಡುಗ ಇವನು ಜಯರಾಜ್. ಸೊ ಇವನು ಒಂದು ರೌಡಿ, ರಾಬರಿಗಳು ಮಾಡ್ತಾಯಿದ್ದ ಜಯರಾಜು. ಈ ಕಡೆ ಕೊತ್ವಾಲ್ ರಾಮಚಂದ್ರನ ಸಾಮ್ರಾಜ್ಯ ಈ ಕಡೆ ಇದ್ದು, ವಯಲೆ ಕಾವಲು, ಮೇಕ್ರಿ ಸರ್ಕಲ್ ಆ ಕಡೆ, ಇವೊಂದು ಆ ಕಡೆ ವಿಲ್ಸನ್ ಗಾರ್ಡನ್ನು, ಜಯನಗರ ಆ ಕಡೆ ಜಯರಾಜ್. ಇವರಿಬ್ಬರ ಹೆಸರೇ ಬಹಳ ಕೇಳಿ ಬರ್ತಾಯಿತ್ತು. ಇವನು ಒಂದು ರಾಜದೂತ್ ಒಂದು ಮೋಟರ್ ಸೈಕಲ್ ಇಟ್ಕೊಂಡಿದ್ದ, ಕೊತ್ವಾಲ್ ರಾಮಚಂದ್ರ. ಅವನಿಗೆ ಒಂದು ಫಿಯಟ್ ಕಾರ್ ಇತ್ತು ಮತ್ತು ಒಂದು ಮೋಟರ್ ಸೈಕಲ್ ಇತ್ತು. ಇದರಲ್ಲಿ ಭಾಳ ಬೆಂಗಳೂರಿನಲ್ಲಿ ಓಡಾಡೋನು, ಭಾಳ ಒಂದು ನೆಟ್ವರ್ಕ್ ಬೆಳೆಸಿದ್ದ. ಫಾರ್ ಎಕ್ಸಾಂಪಲ್ ಅವನ್ನ ಬಟ್ಟೆ ಇಸ್ತ್ರಿ ಮಾಡೋದಕ್ಕೆ ತೊಗೊಂಬರೋದೇ ಒಬ್ಬ, ಇದಕ್ಕೆ ಹೋಗಿ ಬ್ಯಾಂಡ್ ಬಾಕ್ಸು ಇಂಥ ಡ್ರೈ ಕ್ಲೀನಿಂಗ್ ಹೋಗೋದೇ ಒಬ್ಬ, ಮೋಟರ್ ಸೈಕಲ್ ಮೇಂಟೈನ್ ಮಾಡೋದೇ ಒಬ್ಬ, ಮನೆಗೆ ರೇಷನ್ ತೊಗೊಂಡೋಗೋದು ಒಬ್ಬ. ಹಾಗೆ ಇವನು ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಅಂಥ ಚಾಣಾಕ್ಷ ಕೊತ್ವಾಲ ನಿಜಕ್ಕೂ ಚಿಗಿತುಕೊಂಡದ್ದೇ ತಿಗಳರಪೇಟೆ ಗೋಪಿ ಕೊಲೆ ಯತ್ನದ ಕೇಸ್ನಲ್ಲಿ ಜಯರಾಜ್ ಜೈಲಿಗೆ ಹೋದ ನಂತರ. ಹಾಳೂರಿಗೆ ಉಳಿದವನೇ ಗೌಡ ಅಂತಾದಾಗ ಬೆಂಗಳೂರಿನ ಹಡಬೆ ದುಡ್ಡೆಲ್ಲ ಇವನ ಪಾದಕ್ಕೆ ಬಂದು ಬೀಳೋದಕ್ಕೆ ಶುರುವಾಯಿತು. ಹಾಗೆ ಕೊತ್ವಾಲನಿಗೆ ದೊಡ್ಡ ಮಟ್ಟದ ಕಪ್ಪ ಕಾಣಿಕೆ ಕೊಟ್ಟವನೊಬ್ಬನಿದ್ದ. ಅವನ ಹೆಸರು ಆಯಿಲ್ ಕುಮಾರ, ಆಲಿಯಾಸ್ ಬೂಟೋಸ್ ಕುಮಾರ. ಆತ ಬೆಂಗಳೂರು ಭೂಗತ ಪ್ರಪಂಚದ ಶಕುನಿ. ಆಯಿಲ್ ಕುಮಾರ್ ಒಂದೇ ಒಂದು ಸಲ ಮಚ್ಚಮುಟ್ಲಿಲ್ಲ, ಒಂದೇ ಒಂದು ಸಲ ಕಾಲೂರಿ ನಿಂತು ಬಡದಾಡಲಿಲ್ಲ. ಆದರೆ ಇಲ್ಲಿ ನಡೆದ ಹಲವು ಕೊಲೆಗಳಿಗೆ ಆತ ಕಾರಣನಾದ. ಕೊನೆಗೆ ತಾನೇ ಭೀಕರವಾಗಿ ಮರಣರಾದ. ಜಯರಾಜ್, ಕೊತ್ವಾಲ್ ಇವರಿಬ್ಬರ ಜಗಳದಲ್ಲಿ ಆಯಿಲ್ ಕುಮಾರ್ ಆಡಿದ ಆಟಗಳ ಬಗ್ಗೆ ಹೇಳಿದರೆ ನಿಮಗೆ ಅವನೆಂಥ ಪಾಕಡ ಮನುಷ್ಯ ಅನ್ನೋದು ಅರ್ಥ ಆಗುತ್ತೆ. ಆ ವಿಷಯವನ್ನ ಮುಂದಿನ ವಾರ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ನಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.